ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುವ ವಿಷಯವೇನೆಂದರೆ, ಜುಲೈ 11, 2024ರಂದು BSNL ಸಿಮ್ ಕಾರ್ಡ್ ಕಂಪನಿಯು ತನ್ನ ಹೊಸ ರಿಚಾರ್ಜ್ ಯೋಜನೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಆ ಒಂದು ರಿಚಾರ್ಜ್ಗಳು ಯಾವುದು, ಅದರಲ್ಲಿ ನಿಮಗೆ ಕಮ್ಮಿ ಬೆಲೆಯ ರಿಚಾರ್ಜ್ಗಳು ಯಾವುದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡದೇ ಇದ್ರೆ ಈ ಕೂಡಲೇ ಲೈಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, BSNL ಗ್ರಾಹಕರಿಗೆ ಇದೊಂದು ದೊಡ್ಡ ರೀತಿಯ ಖುಷಿ ಸುದ್ದಿಯೇ ಆಗಿರುತ್ತೆ. BSNL ಕಂಪನಿಯು ತನ್ನ ಗ್ರಾಹಕರನ್ನ ಗಮನದಲ್ಲಿಟ್ಟುಕೊಂಡು ಅವರಿಗೆ ಪ್ರಯೋಜನ ಆಗುವಂತ ರೀತಿಯ ಪ್ಲಾನ್ಗಳನ್ನ ಜಾರಿಗೆ ತರುತ್ತಿದೆ. ಹೌದು, ಅದೇ ರೀತಿಯಲ್ಲಿ ಈ ಬಾರಿಯೂ ಸಹ BSNL ಕಂಪನಿಯು ಅತಿ ಕಡಿಮೆ ರಿಚಾರ್ಜ್ ಪ್ಲಾನ್ ಗಳನ್ನ ಜಾರಿಗೊಳಿಸಿದೆ. ಇದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀವು ನೋಡುವಿರಿ. ಸ್ನೇಹಿತರೆ, BSNL ನ ರಿಚಾರ್ಜ್ ನ ಪ್ಲಾನ್ ಗಳ ಪಟ್ಟಿ ಹೀಗಿದೆ. ಸ್ನೇಹಿತರೆ, BSNL ಸಿಮ್ ನ ಮೊದಲನೆಯ ಪ್ಲಾನ್ ನೋಡೋದಾದ್ರೆ ₹197 ರಿಚಾರ್ಜ್ ಪ್ಲಾನ್ ನಲ್ಲಿ ನಿಮಗೆ ರಿಚಾರ್ಜ್ ಮಾಡಿಸಿದರೆ 70 ದಿನಗಳ ವ್ಯಾಲಿಡಿಟಿ ಮತ್ತು ದಿನಕ್ಕೆ 2GB ಡಾಟಾ ಅಷ್ಟು ಸಿಗುತ್ತೆ. ಇನ್ನು ₹108 ರಿಚಾರ್ಜ್ ಏನಾದ್ರೂ ನೀವು ಮಾಡಿಸಿಕೊಂಡ್ರೆ ನಿಮಗೆ ದಿನಾಲು 1GB ಡಾಟಾ ಮತ್ತು 60 ದಿನಗಳ ವ್ಯಾಲಿಡಿಟಿ ನೀಡುತ್ತೆ. ಹೆಚ್ಚುವರಿಯಾಗಿ ನೀವು ಅನ್ಲಿಮಿಟೆಡ್ ಮತ್ತು ದಿನಕ್ಕೆ 100 SMS ಗಳನ್ನು ಕೂಡ ಪಡೆಯುತ್ತೀರಿ. ಇನ್ನು ಸ್ನೇಹಿತರೆ, ನೀವೇನಾದ್ರೂ ₹139 ರಿಚಾರ್ಜ್ ಮಾಡಿಸಿಕೊಂಡರೆ 28 ದಿನಗಳ ವ್ಯಾಲಿಡಿಟಿ ಪಡೆಯುತ್ತೀರಿ. ಜೊತೆಗೆ ದಿನಕ್ಕೆ 1.5 GB ಅಷ್ಟು ಡೇಟಾ ನಿಮಗೆ ಸಿಗುತ್ತೆ. ಇನ್ನು ಅನ್ಲಿಮಿಟೆಡ್ ಕರೆಗಳು ಮತ್ತು ದಿನಕ್ಕೆ 100 SMS ಗಳು ಕೂಡ ಸಿಗುತ್ತೆ. ಇನ್ನು ಸ್ನೇಹಿತರೆ, ₹797 ರಿಚಾರ್ಜ್ ಏನಾದ್ರೂ ಮಾಡಿಸಿಕೊಂಡ್ರೆ ನಿಮಗೆ ಅನ್ಲಿಮಿಟೆಡ್ ಕರೆಗಳು ಮತ್ತು ದಿನಕ್ಕೆ 100 SMS ಮತ್ತು ದಿನಕ್ಕೆ 2GB ಡಾಟಾ ಅಷ್ಟು ಸಿಗುತ್ತೆ. ಇದು ನಿಮಗೆ 300 ದಿನಗಳಷ್ಟು ಸಿಗುತ್ತೆ. ಅಂದ್ರೆ 1 ವರ್ಷದ ಒಳಗೆ ನೀವು ಈ ಪ್ಯಾಕ್ ಅನ್ನು ಯೂಸ್ ಮಾಡಬಹುದು. ಇನ್ನು ₹1570 ರಿಚಾರ್ಜ್. ಹೌದು, ಈ ರಿಚಾರ್ಜ್ ಏನಾದ್ರೂ ನೀವು ಮಾಡಿಸಿಕೊಂಡ್ರೆ 1 ವರ್ಷದ ರಿಚಾರ್ಜ್ ನಲ್ಲಿ ನಿಮಗೆ ದಿನಕ್ಕೆ 2GB ಡೇಟಾ ಅಷ್ಟು ಸಿಗುತ್ತೆ. ಜೊತೆಗೆ ಅನ್ಲಿಮಿಟೆಡ್ ಕರೆಗಳು ಮತ್ತು ದಿನಕ್ಕೆ 100 SMS ಕೂಡ ಸಿಗುತ್ತೆ. ಇದು ನಿಮಗೆ 365 ದಿನಗಳ ಮಾನ್ಯತೆಯನ್ನು ಹೊಂದಿರುತ್ತೆ. ಸ್ನೇಹಿತರೆ, ನೀವೇನಾದ್ರೂ BSNL ಸಿಮ್ ನ ಹೊಂದಿರುವವರಾಗಿದ್ರೆ ಈ ರಿಚಾರ್ಜ್ ಪ್ಲಾನ್ ಗಳ ಬಗ್ಗೆ ಏನು ಹೇಳಲು ಇಷ್ಟಪಡ್ತೀರಾ? ಇದು ನಿಮ್ಗೆ ಇಷ್ಟ ಆಯ್ತಾ? ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ.